ಇನ್ನು ಸಂಸತ್ ಆವರಣದಲ್ಲಿ ಭಾರಿ ಹೈಡ್ರಾಮಾ. ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇಂಡಿಯಾ ಮೈತ್ರಿಕೂಟದ ಸದಸ್ಯರು ಪ್ರತಿಭಟನೆ ಮಾಡ್ತಿದ್ದಾರೆ. ಸಂಸತ್ ಆವರಣದಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ಅಮಿತ್ ಶಾ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇತ್ತೀಚೆಗೆ ಅಂಬೇಡ್ಕರ್ ಅವರ ಹೆಸರನ್ನ ಹೇಳೋದು, ಪದೇ ಪದೇ ಅದನ್ನು ಹೇಳೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಅಮಿತ್ ಶಾ ಹೇಳಿದ್ರು. ಅವ್ರು ಕ್ಷಮೆ ಯಾಚಿಸಬೇಕು. ಜೊತೆಗೆ ನೀವೆಷ್ಟು ಬಾರಿ ಅಂಬೇಡ್ಕರ್ ಹೆಸರನ್ನ ನೀವು ರಿಪೀಟ್ ಮಾಡಿದ್ರು, ಅಷ್ಟೇ ದೇವರ ಹೆಸರನ್ನೇನಾದರೂ ನೀವು ಹೇಳಿದ್ದರೆ ನಿಮ್ಗೊಂದಷ್ಟು ಪುಣ್ಯ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಹೇಳಿದರು. ಸೊ ಅದಕ್ಕೆ ಈಗ ಬಿಜೆಪಿಯ ವಿರುದ್ಧ, ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿಪಕ್ಷಗಳಿಂದ. ಸಂಸತ್ ಆವರಣದಲ್ಲಿ ಬಿಜೆಪಿಯವರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಅಂಬೇಡ್ಕರ್ ಫೋಟೋ ಹಿಡಿದು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಇದು ಹೈಡ್ರಾಮಾ ಆಗ್ತಿರೋದು ಸಂಸತ್ ಭವನದ ಮುಂದೆ. ವಿಪಕ್ಷಗಳು ಈಗ ಅಮಿತ್ ಶಾ ಕ್ಷಮೆ ಯಾಚಿಸಬೇಕು ಅಂತ. ಆದರೆ ಅಮಿತ್ ಶಾ ಇದರ ಬಗ್ಗೆ ನಿನ್ನೆ ಪ್ರೆಸ್ ಮೀಟ್ ಮಾಡಿ ರಿಯಾಕ್ಟ್ ಮಾಡಿದ್ರು. ನನ್ನ ಹೇಳಿಕೆಯನ್ನ ವಿಪಕ್ಷಗಳು ತಿರುಚ್ತಾ ಇವೆ, ನನ್ನ ಉದ್ದೇಶ ಅದಾಗಿರಲಿಲ್ಲ. ಬೇಕಂತಲೇ ಯಾವುದೋ ಲಾಭಕ್ಕೋಸ್ಕರ ನೀವು ಅಂಬೇಡ್ಕರ್ ಹೆಸರನ್ನ ಪದೇ ಪದೇ ನೀವು ರಿಪೀಟ್ ಮಾಡೋದು ಸರಿಯಲ್ಲ ಅಂತ. ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಬಿಜೆಪಿಯ ಸದಸ್ಯರು ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದು ಕಡೆ ಅಮಿತ್ ಶಾ ಅವರ ಹೇಳಿಕೆ, ಇತ್ತೀಚೆಗೆ ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ವಿಪಕ್ಷಗಳು ಜಪ ಮಾಡ್ತಿವೆ, ಇದೊಂದು ರೀತಿ ಅವರಿಗೆ ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಅಮಿತ್ ಶಾ ಹೇಳಿದರು. ಅದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ. ಇದು ಅಂಬೇಡ್ಕರ್ ಅವರಿಗೆ ಮಾಡ್ತಿರುವಂಥ ಅವಮಾನ ಇವರು ಅಂತ. ಈಗ ಅಲ್ಲಿ ನೀವು ನೋಡ್ತಿರೋ ಹಾಗೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಇಬ್ಬರನ್ನು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ಕಡೆಯಿಂದ ಕೂಡ ವಿಪಕ್ಷಗಳು ಈ ಹೇಳಿಕೆಯನ್ನು ತಿರುಚುವಂಥ ಕೆಲಸ ಮಾಡ್ತಿವೆ. ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದಂಥ ಗೌರವ ಇರುವಂಥ ಪಕ್ಷದಲ್ಲಿ ನಾನಿದ್ದೀನಿ ಅಮಿತ್ ಶಾ ಹೇಳಿದರು. ಹಾಗಾಗಿ ಇಂಥ ಯಾವುದೇ ಪ್ರಶ್ನೆ ಇಲ್ಲ. ನಿಜವಾಗ್ಲೂ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅನ್ನೋ ನಿಟ್ಟಿನಲ್ಲಿ ಈಗ ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಾ ಇದೆ.